ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಟಿ ಇ ಟಿನ ಪಾಸ್ ಹಾಕಿದ್ರಾ ನೀವೆಲ್ಲರೂ ಕೂಡ ಒಂದು ಸ್ಟೆಪ್ನ ಮುಂದೆ ಇದ್ದೀರಾ. ಈಗ ಏನಂತಂದರೆ PSTR ಮತ್ತು HSTRನ ನೋಟಿಫಿಕೇಷನ್ ಆಗೋದು 100% ಅಲ್ಲ 200% ಗ್ಯಾರಂಟಿ. ಬಿಡುಗಡೆ ಆಗೋದರಲ್ಲಿ ಸಮಯ ಹೋಗ್ಬೋದೇ ಹೊರತು ನೋಟಿಫಿಕೇಷನ್ ಅಂತೂ 200% ಆಗೇ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವುದು ಅನುಮಾನ ಬೇಡ. ಇನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರೆಲ್ಲ ಒಂದು CTETನ ಎಕ್ಸಾಮ್ ಬರಿತಾ ಇದ್ದೀರಾ ಫೆಬ್ರವರಿ ಮಂತಲ್ಲಿ, ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಸುಮಾರು 16 ತರಗತಿಗಳು ಈಗಾಗಲೇ ಮುಗಿದಿದ್ದು, ಥಿಯರಿ ಕ್ಲಾಸಸ್ ಜೊತೆಗೆ MCQs ಪ್ರಶ್ನೆಗಳನ್ನು CTETಗೆ ಸಂಬಂಧಪಟ್ಟಂತೆ ತೊಗೊಂಡು ಬರ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ತರಗತಿಗಳ ಸದುಪಯೋಗವನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ CTET ತರಗತಿದು. ನೀವು ವಿಡಿಯೋಸ್ಗಳನ್ನು ನೋಡ್ತಾ ಹೋದರೆ ನಿಮಗೇ ಗೊತ್ತಾಗುತ್ತೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ಅದೆಲ್ಲರಿಗೂ ನನ್ನ ಧನ್ಯವಾದನ ನಿಮಗೆ ತಿಳಿಸ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಲ್ಲೂ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತಿರ್ತೀರ. ನೀವು ಹೇಳ್ತಾ ಇರೋದು ಅರ್ಥ ಆಗ್ತಿದೆ, ಕಂಟಿನ್ಯೂ ಕ್ಲಾಸ್ ಮಾಡಿ, ನಿಮ್ಮ ಕ್ಲಾಸ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಎಲ್ಲರೂ ಹೇಳ್ತಿರ್ತಿದ್ದೀರಾ. ಸೊ ನಾನು ಖಂಡಿತವಾಗ್ಲೂ ಆ ಸಿಲೆಬಸ್ನ ಖಂಡಿತವಾಗ್ಲೂ ಮುಗಿಸ್ಕೊಡ್ತೀನಿ. ಸೊ ಇವತ್ತಿನ ಒಂದು ತರಗತಿನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವತ್ತಿನ ಒಂದು ಇನ್ಫಾರ್ಮೇಷನ್, ತರಗತಿಯಲ್ಲ ಇನ್ಫಾರ್ಮೇಷನ್ ಏನಿದೆ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ 2015ರಿಂದ 25ರವರೆಗೆ ಇಲ್ಲಿಯವರೆಗೂ TET ಪಾಸ್ ಆದವರ ಸಂಖ್ಯೆ ಎಷ್ಟು, ಜಿಲ್ಲಾವಾರು ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಿಮಗೆ ಗೊತ್ತು, ಕಲ್ಯಾಣ ಕರ್ನಾಟಕದಲ್ಲಿ 5,000ಕ್ಕಿಂತ ಹೆಚ್ಚು, ಓಕೆನಾ, 5,200ಕ್ಕಿಂತ ಹೆಚ್ಚು ಒಂದು ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗೋದಿದೆ. ಸೊ ನಿಮ್ಗೆ ಎಷ್ಟು ಕಾಂಪಿಟೇಷನ್ ಸಿಗುತ್ತೆ, ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟು ಜನ ಪಾಸ್ಔಟ್ ಆಗಿದ್ದಾರೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾದ ಮಾಹಿತಿ ಆಗಿರುತ್ತೆ. ಈ ಮಾಹಿತಿನ ನಾನು ತೊಗೊಂಡು ಬಂದಿದ್ದಕ್ಕೆ ನೀವು ಎಲ್ಲರೂ ಲೈಕ್ ಕೊಡಲೇಬೇಕು ಅಂತ ಹೇಳ್ತಿದ್ದೀನಿ. ಯಾಕಂದರೆ ನಿಮಗೊಂದು ಚಿತ್ರಣ, ಒಂದು ಬ್ಲೂ ಪ್ರಿಂಟ್ ಸಿಕ್ಕಂಗೆ ಆಗುತ್ತೆ CET ಎಕ್ಸಾಮ್ ಬಗ್ಗೆ, PSTR CET ಎಕ್ಸಾಮ್ ಬಗ್ಗೆ ನಿಮ್ಗೊಂದು ಬ್ಲೂ ಪ್ರಿಂಟ್ ಸಿಕ್ಕಂಗೆ ಆಗುತ್ತೆ. ಎಲ್ಲಿ ಹಾಕಿದ್ರೆ ನೀವು ಪಾಸ್ ಆಗ್ತೀರಾ, ಎಷ್ಟು ಕಾಂಪಿಟೇಷನ್ ಇದೆ, ನಿಮ್ಮ ಡಿಸ್ಟಿಕಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ನೀವು ಇನ್ನೂ ಎಷ್ಟು ರೆಡಿ ಆಗಬೇಕು, ಈಗೆಷ್ಟು ನೀವು ಪ್ರಿಪ್ರೇಷನ್ ಆಗಿದ್ದೀರಾ, ಈ ಎಲ್ಲದ್ರ ಕುರಿತು ಒಂದು ಬ್ಲೂ ಪ್ರಿಂಟ್ ಸಿಕ್ಕಂಗೆ ಆಗುತ್ತೆ ಸ್ನೇಹಿತರೆ. ಪೇಪರ್ 1 ಪಾಸ್ ಆದವರಂತೂ ನಾನು ಹೇಳ್ತೀನಲ್ಲ, ಪುಣ್ಯ ಮಾಡಿದ್ದಾರೆ ನೀವೆಲ್ಲ, ಗೋಲ್ಡನ್ ಚಾನ್ಸ್ ಅಂತಲೇ ಹೇಳ್ಬೋದು. ಈ ಹಿಂದೆ ಏನು 2015ರಲ್ಲಿ TET ಪಾಸ್ ಆದಾಗ ಯಾವ ರೀತಿ ಎಲ್ಲ TET ಪಾಸಾದಂಥ ಅಭ್ಯರ್ಥಿಗಳು ಏನಂತಂದರೆ CETಯಲ್ಲಿ ಕೂಡ ಪಾಸಾಗಿದ್ದರು, ಆಟೋಮೆಟಿಕ್ಕಾಗಿ ಅವರಿಗೆಲ್ಲ ಜಾಬ್ ಬಂದಿತ್ತು. ಯಾಕಂದರೆ ಪಾಸಾದವ್ರ ಸಂಖ್ಯೆ ಕಡಿಮೆ ಇತ್ತು. ಈ ಸಲ ಹೆಚ್ಚು ಕಡಿಮೆ ಅದೇ ಥರ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಗೆ ಅನಿಸ್ಬೋದು, 97,000 ಜನ ಪಾಸಾಗಿದ್ದಾರೆ ಪೇಪರ್ 1ನಲ್ಲಿ, 38,000ಕ್ಕಿಂತ ಹೆಚ್ಚು, 38-39,000 ಜನ ಆಗಿದ್ದಾರೆ ನಿಜ. ಆದರೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಎಷ್ಟು ಜನ ಪಾಸಾಗಿದ್ದಾರೆ, ಅದರಲ್ಲಿ ಡಿಸ್ಟಿಕ್ ವೈಸ್ ಎಷ್ಟು ಜನ ಪಾಸಾಗಿದ್ದಾರೆ, ನೀವು ಯಾವ ಅಭ್ಯರ್ಥಿ ಆಗಿದ್ದೀರಾ, ಇದನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನೋಡಿ, TET ಏನು ಪಾಸಾಗಿದ್ದಾರಲ್ವ ಪೇಪರ್ 1, ನಿಮಗೆ ಇವತ್ತು ಯಾವ ಜಿಲ್ಲೆಗಳಲ್ಲಿ ಎಷ್ಟು ಜನ ಪಾಸಾಗಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಸೊ ನೋಡ್ತಾ ಹೋಗೋಣ. ಫಸ್ಟ್ ಡಿಸ್ಟಿಕ್ನ ನಾವು ತೊಗೊಳ್ಳೋದಾದರೆ ಕಲಬುರಗಿಯನ್ನು ತೊಗೊಂಡಿದ್ದೀನಿ. ಯಾಕೆ ಕಲಬುರಗಿಯನ್ನು ತೊಗೊಂಡೆ ಅಂತಂದರೆ, ಹೈಯೆಸ್ಟ್ ಪಾಸಾದವ್ರ ಸಂಖ್ಯೆನೇ ಕಲಬುರಗಿಯಲ್ಲಿದೆ. ಸೊ ನಾವು ಈ ಹಿಂದೆ ಕೂಡ TETನ ಒಂದು ಪಾಸ್ ಆದಾಗ ಅಥವಾ TET ನೋಟಿಫಿಕೇಷನ್ ಆಗೋಕ್ಕಿಂತ ಹಿಂದೆ ಕೂಡ 2015ರಿಂದ 24ರವರೆಗೆ ಪಾಸ್ ಆದವರ ಸಂಖ್ಯೆಯನ್ನು ಡಿಸ್ಟಿಕ್ ವೈಸ್, ಇಯರ್ ವೈಸ್ ಕೂಡ ನಮಗೆ ಮಾಹಿತಿ ಸಿಕ್ಕಿದೆ. ಆದರೆ ಅಷ್ಟೆಲ್ಲ ತಿಳಿದುಕೊಳ್ಳೋದಕ್ಕಿಂತ, ಅಂದರೆ ಈಗ 2015ರಲ್ಲಿ ಎಷ್ಟು ಜನ ಪಾಸಾಗಿದ್ದಾರೆ, 16ರಲ್ಲಿ ಎಷ್ಟು ಜನ ಪಾಸಾಗಿದ್ದಾರೆ, ಇನ್ ಡೀಟೇಲ್ ಆಗಿ ನನ್ನ ಹತ್ರ ಫುಲ್ ಕಂಪ್ಲೀಟ್ ಆದ ಮಾಹಿತಿ ಇದೆ. ಆದರೆ ನಿಮ್ಗೆ ಅದು ಅವಶ್ಯಕತೆ ಇಲ್ಲ, ಓವರಾಲ್ ಆಗಿ ತಿಳ್ಕೊಳ್ಳಿ ಸಾಕು. 10 ವರ್ಷದಲ್ಲಿ ಟೋಟಲ್ ಎಷ್ಟು ಜನ ಈಗ ನಿಮಗೆ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ ಅನ್ನೋದು ಮಾತ್ರ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ. ಇಯರ್ ಎಷ್ಟು ಜನ ಪಾಸಾಗಿದ್ರೂ ಅವಶ್ಯಕತೆ ಇಲ್ಲ, ಓಕೆನಾ. ಓವರಾಲ್ ಆಗಿ ನೀವು ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಇದೇ ಒಂದು ಸಂಖ್ಯೆಯಲ್ಲಿ ಏನು 4,731 ಜನ ಇದ್ದಾರೆ, ಇವರೆಲ್ಲ ನಿಮಗೆ ಕಾಂಪಿಟೇಷನ್ ಕೊಡೋಲ್ಲ. ಇದರಲ್ಲಿ ಎಷ್ಟೋ ಜನ GPT ಪಾಸ್ಔಟ್ ಆಗಿ ಹೋಗಿದ್ದಾರೆ ಅಲ್ವಾ, ಎಷ್ಟೋ ಜನ ಇದರಲ್ಲಿ ಗೌರ್ಮೆಂಟ್ ಟೀಚರ್ಸೇ ಎಕ್ಸಾಮ್ನ ಬರೆದಿದ್ದಾರೆ. ಯಾಕಂದರೆ ನಿಮ್ಗೆ ಈಗ ಆಗಲೇ ಗೊತ್ತಿದೆ ಸ್ನೇಹಿತರೆ, ಗೌರ್ಮೆಂಟ್ ಟೀಚರ್ಸ್ ಕೂಡ TET ಪಾಸ್ ಆಗಲೇಬೇಕಂತಕ್ಕಂಥ ಒಂದು ನಿಯಮ ಬಂದಿತ್ತು. ಆ ನಿಯಮಕ್ಕಾಗಿಯೇ ಕ್ವಶನ್ ಪೇಪರ್ ಒಂದು ಎವ್ರೇಜಲ್ಲಿ ಈಸಿನೇ ಇತ್ತು ಅಲ್ವಾ. ಸೊ ಈಸಿನೇ ಇತ್ತು ಪೇಪರು. ಹಾಗಾಗಿ ಸೊ ನಿಮಗೆ 4,700 ಜನ ಪೂರ್ತಿಯಾಗಿ ಕಾಂಪಿಟೇಷನ್ಗೆ ಬರ್ತಾರಾ, ಖಂಡಿತವಾಗ್ಲೂ ಬರೋದಿಲ್ಲ. ಯಾಕಂದರೆ GPT 2,000 ಸ್ನೇಹಿತರೆ, ನಿಮ್ಗೊಂದು ಮಾಹಿತಿ ಹೇಳಬೇಕು ಅಂದರೆ, ನಾನು ಈ ಒಂದು ಸಂಖ್ಯೆಯಲ್ಲಿ
ಈ ಒಂದು ಸಂಖ್ಯೆ ನಾನು ಈ ಒಂದು ಡಿಸ್ಟಿಕ್ ಮಾತ್ರ ಹೇಳ್ತೀನಿ. ಪ್ರತಿಯೊಂದು ಡಿಸ್ಟಿಕಲ್ಲೂ ಇದೇ ಅಪ್ಲೈ ಆಗುತ್ತೆ ನಿಮಗೆ. ಸುಮಾರು ಜನ ಇದರಲ್ಲಿ ಗೌರ್ಮೆಂಟ್ ಟೀಚರ್ಸೇ ಇದ್ದಾರೆ. ಒಂದನೇದು. ಎರಡನೇದು ಬಂದುಬಿಟ್ಟು ಏನಂತಂದರೆ GPT ಪಾಸಾಗಿ ಹೋಗಿದ್ದಾರೆ. GPT ಅಲ್ಲದೇ ಬೇರೆ ಬೇರೆ ಹುದ್ದೆಗಳಿಗೆ ಕೂಡ ಹೋಗಿದ್ದಾರೆ. ಎಷ್ಟೋ ಜನ KCET ಪಾಸಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೂಡ ಹೋಗಿರ್ಬೋದು, ಅಥವಾ SDA FDA ಹೋಗಿರ್ಬೋದು, ಅಥವಾ ಅನುದಾನಿತ ಶಾಲೆಗಳಲ್ಲಿ ಪೋಸ್ಟ್ಗಳನ್ನು ಮಾಡ್ಕೊಂಡಿರಬಹುದು. ಈ ರೀತಿ ಇರುತ್ತೆ. ಇಷ್ಟು ಜನ ನಿಮಗೆ ಕಾಂಪಿಟೇಷನ್ ಬರ್ತಾರೆ ಅಂತ ಅಲ್ಲ, ಇದರಲ್ಲಿ 1,000 ಜನ ಬರ್ದೇನೂ ಇರ್ಬೋದು. ಗೌರ್ಮೆಂಟ್ ಟೀಚರ್ಸೇ ಇದ್ದಾರಲ್ವ ತುಂಬ ಜನ. ಹಾಗಾಗಿ ನೀವು ಇಷ್ಟನ್ನು ನೋಡಿ ಎದಿ ಹೊಡಿಬಾರ್ದು, ಓಕೆನಾ. ನೀವು ಇದರಲ್ಲಿ ಎಲ್ಲ ವಿಚಾರಗಳನ್ನು ಎಲ್ಲ ಆ್ಯಂಗಲಿಂದ ನೋಡಿಕೊಂಡ್ರೆ ಕಾಂಪಿಟೇಷನ್ ಕಡಿಮೆನೇ ಅಂತ ಹೇಳ್ಬೋದು, ಓಕೆನಾ. ಸೊ ಕಂಪೇರ್ ಟು ನಾವು ಕರ್ನಾಟಕಕ್ಕೆ ನೋಡಿದ್ರೆ ಬೇರೆ ಜಿಲ್ಲೆಗಳಿಗೆ ನೋಡಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಇದೊಂದು ಗೋಲ್ಡನ್ ಆಪರ್ಚುನಿಟಿ D.Ed ಮತ್ತು ಪೇಪರ್ 1 ಪಾಸ್ ಆದವರಿಗೆ ಅಂತ ಹೇಳ್ಬೋದು. ಸೊ ಇದು ಪೇಪರ್ 1ನ ಮಾಹಿತಿಯಾಗಿದೆ. ಯಾರೆಲ್ಲ ಪೇಪರ್ 1 TETಯಲ್ಲಿ ಇಲ್ಲಿಯವರೆಗೂ 10 ವರ್ಷದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 4,731 ಜನ ಪಾಸ್ಔಟ್ ಆಗಿದ್ದಾರೆ. ನೆಕ್ಸ್ಟ್ ಜಿಲ್ಲೆನ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾದಗಿರಿ ಇದೆ, ವೆರಿ ಇಂಪಾರ್ಟೆಂಟ್. ಯಾದಗಿರಿಯಲ್ಲಿ 2,857 ಜನ ಪಾಸ್ಔಟ್ ಆಗಿದ್ದಾರೆ. ಅಗೇನ್ ಇಲ್ಲಿ ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ, GPT ಪಾಸ್ಔಟ್ ಹೋದವರು ಇದ್ದಾರೆ, ಬೇರೆ ಬೇರೆ ಪೋಸ್ಟ್ಗೆ ಹೋದವರು ಇದ್ದಾರೆ. ಸೊ ಇದು ಇಲ್ಲಿ ಕೂಡ ಅಪ್ಲೈ ಆಗುತ್ತೆ ನಿಮಗೆ, ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ರಾಯಚೂರಲ್ಲಿ 3,436 ಜನ TET ಪಾಸ್ ಆಗಿದ್ದಾರೆ. ಸೊ ನೀವು ಯಾವ ಜಿಲ್ಲೆಯವರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದರಿಂದ ಒಂದು ಮಾಹಿತಿ ನನಗೂ ಕೂಡ ಏನಂದರೆ ಖುಷಿ ಆಗುತ್ತೆ, ಯಾವ್ಯಾವ ಡಿಸ್ಟಿಕ್ಕಿಂದ ನನ್ನ ಚಾನಲ್ ನೋಡ್ತಿದ್ದಾರೆ ಅಂತ. ಸೊ ನನ್ನ ಮಾಹಿತಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಸ್ನೇಹಿತರೆ. ನಾವು ಎಲ್ಲೋ ಇನ್ಫಾರ್ಮೇಷನ್ ತೊಗೊಂಡು ಬಂದು ನಿಮ್ಮೆಲ್ಲರಿಗೂ ಈ ರೀತಿ ಹೇಳ್ತೀವಿ ಅಂತಂದರೆ ಇದು ಸಾಮಾನ್ಯ ವಿಚಾರ ಆಗಿರೋದಿಲ್ಲ. ಯಾಕಂದರೆ ನಿಮ್ಗೊಂಥರ ಒಂದು ಬೇಸ್ ಸಿಗುತ್ತೆ. ಈಗ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ, ಯಾವ ರೀತಿ ನಾವು ಕಾಂಪಿಟೇಷನ್ಗಿದ್ದೀವಿ, ನಾವು ಎಲ್ಲಿದ್ದೀವಿ, ನಾವು ಇನ್ನೂ ಏನು ರೆಡಿ ಆಗಬೇಕು, ಏನೆಲ್ಲ ಓದ್ಕೋಬೇಕು, ಎಲ್ಲದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಇರಲಿ. ನಿಮ್ಮ ಒಂದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಡಿಸ್ಟಿಕ್ಕಿಗೆ ಹೋಗೋಣ ಸ್ನೇಹಿತರೆ. ಬೀದರ್ ಜಿಲ್ಲೆ ನೋಡಿ. ಬೀದರಲ್ಲಿ 2,693 ಅಭ್ಯರ್ಥಿಗಳು TET ಪಾಸ್ಔಟ್ ಆಗಿದ್ದಾರೆ. ಇಲ್ಲಿ ಕೂಡ ಸೇಮ್ ಏನಂತಂದರೆ ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ, GPT ಪಾಸ್ ಆಗಿ ಕೂಡ ಹೋಗಿದ್ದಾರೆ. ಯಾಕಂದರೆ ಪೇಪರ್ 1 2015ರಿಂದ 25ರ ಮಾಹಿತಿಯನ್ನು ನೋಡ್ತಿದ್ದೀವಿ ನಾವು. ಇಷ್ಟು 10 ವರ್ಷಗಳಲ್ಲಿ ಟೋಟಲ್ ಅಲ್ಲಿ ಪೋಸ್ಟ್ ಬಿಡಲ್ಲ ಅಂದರೆ ಅಲ್ಲೇ ಕೂತ್ಕೊಂಡಿರಲ್ಲ ಸ್ನೇಹಿತರೆ. ಮುಂದೆ ಅವರು ಡಿಗ್ರಿ ಮಾಡಿರ್ತಾರೆ, TET 2 ಪಾಸ್ಔಟ್ ಆಗಿರ್ತಾರೆ. ಯಾಕಂದರೆ ಪದೇ TET GPT ಇದೆಯಲ್ಲ 2017, 2019, 2022, 2019 ಇಷ್ಟು ಸಲ ಏನಂತಂದರೆ ಕರೆದಿದ್ದಾರೆ. ಹಾಗಾಗಿ ಈ ಏನು ಪೇಪರ್ 1 ಅಥವಾ 1 to 5th ಟೀಚರ್ ಮೇಲೆ ಆಸೆ ಬಿಟ್ಟು ಆಲ್ಮೋಸ್ಟ್ ಜನ GPTನೇ ಪಾಸ್ ಆಗಿರೋದು. ಯಾಕಂದರೆ ಅದೇ ಕಾಲ್ ಆಗ್ತಿರೋದ್ರಿಂದ ನಾರ್ಮಲ್ ಆಗಿ ಅದನ್ನೇ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಪಾಸ್ಔಟ್ ಆಗಿ ಜಾಬ್ ತೊಗೊಂಡಿದ್ದಾರೆ. ಹಾಗಾಗಿ ಇಷ್ಟು ಜನ ಅಂತ ನೀವು ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಕೊಪ್ಪಳ ನೋಡಿ. 3,601 ಜನ TETನ ಪಾಸಾಗಿದ್ದಾರೆ. ಅದಾದಮೇಲೆ ವಿಜಯನಗರ 1,309. ನೋಡಿ ಸ್ನೇಹಿತರೆ, ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಇದು 2ನೇ ವಿಡಿಯೋ. ಅದನ್ನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ವಿಜಯನಗರ ಅನ್ನೋದ್ರ ಬದಲಿಗೆ ನಾನು ವಿಜಯಪುರ ಅಂತ ಬರೆದಿದ್ದೆ. ಸೊ ವಿಜಯಪುರ ಅಂತ ಬರೆದಿದ್ದೆ. ನೀವೆಲ್ಲರೂ ಒಂದು ಕಾಮನ್ ನಾಲೆಜ್, ಓಕೆನಾ, ಒಂದು ಉತ್ತಮ ಶಿಕ್ಷಕ ಬಿಹೇವಿಯರ್ ಉಳ್ಳವರು. ಸೊ ನಾನು ಕನ್ಫ್ಯೂಸ್ ಆಗಿ ಇಲ್ಲಿ ವಿಜಯನಗರ ಬದಲು ವಿಜಯಪುರ ಅಂತ ಬರೆದಿದ್ದೆ. ಇದು ಹೊಸದಾಗಿ ಆಗ್ತಕ್ಕಂಥ ಒಂದು ಡಿಸ್ಟಿಕ್ಕು, ನನಗೂ ಗೊತ್ತಿದೆ. ಸೊ ಅದು ಬರೆಯುವಾಗ ಏನೂ ಮಿಸ್ಟೇಕ್ ಆಗಿದೆ. ಸೊ ನಾನು ಅದನ್ನು ಹಾಗೆ ಓದ್ತಾ ಹೇಳ್ತಾ ಹೋದೆ. ಇಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಅಂದರೆ ನಿಮ್ಗೆ ಇಷ್ಟು ಬುದ್ಧಿ ಇಲ್ವಾ, ಹಾಗೆ ಹಿಂಗೆ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಅದನ್ನು ಡಿಲೀಟ್ ಮಾಡಿ ಇದು ಮತ್ತೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಇಷ್ಟು ಕಾಮನ್ ಆಗಿ ಹೇಳುವಾಗ ಕನ್ಫ್ಯೂಸ್ ಆಗಿರಬಹುದಲ್ಲ. 99% ನಿಮಗೆ ಎಕ್ಯುರೇಟಾಗಿ ಮಾಹಿತಿ ಕೊಡುವಾಗ 1%ಅಲ್ಲಿ ಮಿಸ್ಟೇಕ್ ಆಗಿದ್ದರೆ ಕನ್ಫ್ಯೂಸ್ ಆಗಿರುತ್ತೆ, ಅಥವಾ ಹೇಳೋ ಬರದಲ್ಲಿ ಅದಾಗುತ್ತೆ ಅಂತ ಕಾಮನ್ ಸೆನ್ಸ್ ಕೂಡ ಯೂಸ್ ಮಾಡಿದೆ. ಅಷ್ಟು ನಾನೇನು ಹೇಳಬೇಕು, ಆ ಥರ ಕಮೆಂಟ್ ಮಾಡ್ತೀರಲ್ಲ, ನಿಮಗೇನು ಅನಿಸೋದಿಲ್ವಾ? ಏನು ಮೆಸೇಜ್ ಮಾಡಿದ್ದೀರಾ ಅಂತ ಮಾಡಿದ್ರು, ಒಬ್ಬರು ಕಮೆಂಟ್ ಮಾಡಿದರು ಅಂತ ಅಂದರೆ, ವಿಜಯನಗರ ಎಲ್ಲಿ ಬರುತ್ತೆ, ವಿಜಯಪುರ ಎಲ್ಲಿ ಬರುತ್ತೆ ಅಷ್ಟೂ ನಿಮಗೆ ಗೊತ್ತಿಲ್ವಾ ಅಂತ ಒಂಥರ ಬೇರೆನೇ ಮಾಡಿದರು ಬಿಡಿ, ಅದು ಬೇಡ ಈಗ. ಸೊ ಅದಕ್ಕೆ ನಾನು ಏನು ಮಾಡಿದೆ, ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತು ಫ್ರೆಶ್ ಆಗಿ ವಿಡಿಯೋ ಮಾಡಿದೆ. ಇಲ್ಲೇ ಆಗಿರೋದು ಮಿಸ್ಟೇಕ್. ಜಸ್ಟ್ ಈ ಒಂದು
ಹೇಳುವಾಗ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ದಕ್ಕೆ ಆ ವಿಡಿಯೋನ ಡಿಲೀಟ್ ಮಾಡಿ ಹೊಸದಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಗೆ ಅನ್ನಿಸ್ಬೋದು ಇವರು ಏನೋ ಹಾಗೆ ಕೂತ್ಕೊಂಡು ವಿಡಿಯೋ ಮಾಡ್ತಿರ್ತಾರೆ, ಇವರಿಗೆಲ್ಲ ದುಡ್ಡು ಸಿಗುತ್ತೆ ಹಾಗೆ ಹಿಂಗೆ ಅನ್ಬೋದು. ಸ್ನೇಹಿತರೆ, ಹಾಗಿರೋದಿಲ್ಲ. ನಾವು ಸಮಯವನ್ನು ತೆಗೆದುಕೊಂಡು ಬಂದು ಮಾಹಿತಿಯನ್ನು ತೆಗೆದುಕೊಂಡು ನಾವು ಅದನ್ನು ಟೈಪ್ ಮಾಡಿ ನಿಮ್ಗೆ ಹೇಳ್ತೀವಿ ಅಂದರೆ ನಮಗೆ ಇದಕ್ಕೆ 1 ಅವರ್ ನಮಗೆ ಟೈಮ್ ತೊಗೊಳುತ್ತೆ. 1 ಅವರ್ ಟೈಮ್ ತೊಗೊಳ್ಳೋದಲ್ಲದೆ ನಾವು 20ರಿಂದ 25 ಒಂದು ಹಾಫ್ ಆನ್ ಅವರ್ ವಿಡಿಯೋ ಮಾಡ್ತೀವಿ. ಸೊ 2 ಅವರ್ಸ್ ಮ್ಯಾಕ್ಸಿಮಮ್ ಒಂದು ವಿಡಿಯೋ ಮಾಡೋಕ್ಕೆ ನಮಗೆ ಬೇಕಾಗುತ್ತೆ. ಎಡಿಟ್ ಮಾಡಿರೋದಾಗಿರ್ಬೋದು, ಅದನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು, ಮತ್ತು ಅದಕ್ಕೆ ಬೇರೆ ಬೇರೆ ಕೆಲಸಗಳೆಲ್ಲಿರುತ್ತೆ ಟೆಕ್ನಿಕ್ಕಾಗಿ. ಇಷ್ಟನ್ನು ತೊಗೊಂಡು ಬರ್ತೀವಿ ಅಂತಂದರೆ ಅದಕ್ಕೆ ಈ ರೀತಿ ವಿಡಿಯೋ ಒಂದು ಕಮೆಂಟ್ ಮಾಡ್ತೀರಾ ಅಂತಂದರೆ ಹೋಗಲಿ ಬಿಡಿ. ಓಕೆ, ಸೊ ನೆಕ್ಸ್ಟ್ ಜಿಲ್ಲೆಗೆ ಹೋಗೋಣ ಸ್ನೇಹಿತರೆ. ಕೊನೆಯದಾಗಿ ಇರ್ತಕ್ಕಂಥದ್ದು ಬಳ್ಳಾರಿ ಡಿಸ್ಟಿಕ್ಕು. ಸೊ ಜಾಸ್ತಿ ಮಾತಾಡಲ್ಲ, ಬೇಜಾರಾಯಿತು ಆ ಥರ ಕಮೆಂಟ್ ಮಾಡಿದ್ದಕ್ಕೆ ನನಗೆ. ಇಟ್ಸ್ ಓಕೆ. ಬಳ್ಳಾರಿ ಡಿಸ್ಟಿಕ್ ಬರೋಣ. ಓಕೆ, ಸೊ ಬಳ್ಳಾರಿ ಡಿಸ್ಟಿಕಲ್ಲಿ ನಿಮಗೆ 3910 ಪೋಸ್ಟ್ ಇದೆ. ಸೊ ಇದರಲ್ಲಿ ಅಗೇನ್ ಅದೇ ಗೌರ್ಮೆಂಟ್ ಟೀಚರ್ಸು GPT ಎಲ್ಲ ಪೋಸ್ಟ್ ಆಲ್ರೆಡಿ ಕ್ವಾಲಿಫೈಡ್ ಆಗಿ ಹೋಗಿರ್ತಾರೆ ಸ್ನೇಹಿತರೆ. ಸೊ ಇಷ್ಟು ಜನ ನಿಮ್ಮ ಕಾಂಪಿಟೇಷನ್ ಬರಲ್ಲ. ಎಲ್ಲ ಒಂದು ಜಿಲ್ಲೆಗಳಲ್ಲಿ 1,000 ಜನ ಈ ರೀತಿ ಆಗಿ ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ. ಅದ್ರ ಜೊತೆಗೆ ಒಂದು 500 ಜನ ಅಂತೂ ಗೌರ್ಮೆಂಟ್ ಟೀಚರ್ಸ್ ಇದ್ದೇ ಇರ್ತಾರಲ್ವ ಸ್ನೇಹಿತರೆ. ಇಷ್ಟು ಕಾಮನ್ ಆಗಿ ತಿಳ್ಕೊಳ್ಳಿ. ಇನ್ನು ಟೋಟಲ್ ಆಗಿ 7 ಡಿಸ್ಟಿಕಲ್ಲಿ ನಿಮಗೆ 21,500 ಪ್ಲಸ್ ಜನ ಇದ್ದಾರೆ. ಅಕ್ಯುರೇಟ್ ಆಗಿ ನಾನಿಲ್ಲಿ ಮಾಹಿತಿಯನ್ನು ನೋಡಿ, ಪ್ಲಸ್ ಜನ ಇದ್ದಾರೆ. ಓಕೆನಾ, 500ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಸೊ ಇಷ್ಟು ಜನ ನಿಮಗೆ ಕಾಂಪಿಟೇಷನ್ಗೆ ಬರ್ತಾರೆ. ಓಕೆನಾ, ಇದರಲ್ಲಿ ಒಂದು 5,000 ಜನ ಏನು ಅಂತಂದರೆ ಗೌರ್ಮೆಂಟ್ ಟೀಚರ್ಸ್ ಅಂತ ಅಂದ್ಕೊಳ್ಳಿ. ಇನ್ನು 5,000 ಜನ ಗೌರ್ಮೆಂಟ್ ಟೀಚರ್ಸ್ ಆಗಿ GPT ಪಾಸ್ಔಟ್ ಆಗಿ ಹೋಗಿದ್ದಾರೆ. ಅಂದರೆ ಅಮ್ಮಮ್ಮ ಅಂದರೂ ನಿಮಗೆ 15,000 ಜನ ಕಾಂಪಿಟೇಷನ್ಗೆ ಆ್ಯಕ್ಚುಲ್ ಆಗಿ ಬರ್ತಕ್ಕಂಥದ್ದು ಸ್ನೇಹಿತರೆ. ಓಕೆನಾ, ಅವ್ರು ಹೆಂಗಂದ್ರೆ ಇವ್ರು ಹೆಂಗಿದ್ರೆ ಇದೆಲ್ಲ ಬಿಟ್ಬಿಡೋಣ. ಸೊ ನೋಡಿ, ನಮ್ಗೆ ಮಾಹಿತಿ ಬೇಕು, ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ತುಂಬ ಜನ ನನ್ನ ವಿಡಿಯೋಗೆ ವೇಟ್ ಮಾಡ್ತಾ ಇರ್ತೀರಾ. ಸೊ ನಿಮ್ಮೆಲ್ಲರ ಪ್ರೀತಿಗೆ ನಾನು ಋಣಿಯಾಗಿದ್ದೀನಿ. ತುಂಬ ಜನ ಏನು ಅಂತಂದರೆ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ 15,000 ಜನ ಕಾಂಪಿಟೇಷನ್ಗೆ ಬರ್ತಾರೆ ಟೋಟಲ್ ಆಗಿ ಅಷ್ಟೇ. ಓಕೆನಾ, ಇಷ್ಟು ಜನ 7 ಡಿಸ್ಟಿಕ್ಕಿಗೆ 5,000 ಪೋಸ್ಟ್ ಇದೆ. ಆ 5,000 ಪೋಸ್ಟದಲ್ಲಿ 15,000 ಜನ ಏನು ಮಾಡ್ತಾರೆ, ನಿಮಗೆ ಕಾಂಪಿಟೇಷನ್ಗೆ ಬರ್ತಾರೆ. ಓಕೆನಾ, 15,000 ಜನ ಕಾಂಪಿಟೇಷನ್ಗೆ ಬರ್ತಾರೆ. ಇದೊಂದು ಗೋಲ್ಡನ್ ಚಾನ್ಸ್ ಅಂತ ಹೇಳ್ಬೋದು ನಿಮಗೆ. ನನಗೆ ಒಂದು ಅಂದಾಜಿನ ಪ್ರಕಾರ ಡಿಸ್ಟಿಕ್ ವೈಸು 800 ಪೋಸ್ಟ್ಗಳು ಸಿಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಡಿಸ್ಟಿಕ್ ವೈಸ್ ಬಿಡ್ತಾರೋ ಅಥವಾ ಸಬ್ಜೆಕ್ಟ್ ವೈಸ್ ಬಿಡ್ತಾರೋ, ಯಾವ ರೀತಿ ಪೋಸ್ಟ್ ಬಿಡ್ತಾರೆ ಅಂತಕ್ಕಂಥದ್ದು ಇನ್ನೂ ಮಾಹಿತಿ ಅಲ್ಲ. ಜಸ್ಟೇ ಊಹಾಪೋಹಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಸ್ನೇಹಿತರೆ. ಎಷ್ಟೋ ಜನ HSTR ಬಗ್ಗೆ ನಿಮಗೆ PG ಬೇಡ, TET ಇರಲ್ಲ, ಏನೇನೋ ವಿಡಿಯೋ ಮಾಡ್ತಿದ್ದಾರೆ. ಯಾವುದನ್ನು ನಾನು ಒಂದು ಮಾತು ಹೇಳ್ತೀನಿ ನಿಮಗೆ, ನೋಟಿಫಿಕೇಷನ್ ಆಗೋವರೆಗೂ ಯಾರ ಮಾತನ್ನು ನಂಬಬೇಡಿ, ನಮ್ಮ ಮಾತನ್ನು ಕೂಡ ನೀವು ನಂಬಬೇಡಿ. ನೋಟಿಫಿಕೇಷನ್ ಆದಾಗ CNR ರೂಲ್ ಬಂದಾಗ ಮಾತ್ರ ಎಲ್ಲ ಸತ್ಯಾಸತ್ಯತೆಗಳು ಹೊರಗಡೆ ಬೀಳುತ್ತೆ. ಅಲ್ಲಿವರೆಗೂ ನಿಮ್ಮದು ಒಂದೇ ಒಂದು ಮೈಂಡ್ ಏನಿರಬೇಕು ಅಂದರೆ ಸ್ನೇಹಿತರೆ, ಓದು 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 ಅಷ್ಟೇ. ಏನು ಓದಬೇಕು, ಹೆಂಗೆ ಓದಬೇಕು, ಹೆಂಗೆ ಸ್ಮಾರ್ಟ್ ಸ್ಟಡಿ ಮಾಡಬೇಕು, ಹೇಗೆ ನಾವು ಇದರಲ್ಲಿ ಗೆಲ್ಲಬೇಕು, ಇಷ್ಟೇ ಇರಬೇಕೇ ಹೊರತು ಉಳಿದು ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೋಟಿಫಿಕೇಷನ್ ಆಗೇ ಆಗುತ್ತೆ, CNR ರೂಲ್ ಬಂದೇ ಬರುತ್ತೆ. ಬ್ಯಾಕ್ ಸ್ಕೋರ್ ಹೋಗುತ್ತಾ ಹೋಗಲ್ವಾ, HSTRಗೆ ಅಲ್ಲಿ TET ಇರುತ್ತಾ, PG ಇರುತ್ತಾ, ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ವಿಡಿಯೋ ನೋಡಿಕೊಂಡು ಟೈಮ್ ಪಾಸ್ ಮಾಡದೆ ಒಂದು ಒಳ್ಳೆ ಸುವರ್ಣ ಅವಕಾಶ. D.Ed ಪೇಪರ್ 1 ಪಾಸ್ ಆದವರಿಗೆ ನೋಡಿ, D.Ed ಇದ್ದು ಪೇಪರ್ 1 TET ಯಾರು ಪಾಸ್ ಆಗಿದ್ದೀರಾ, ನಿಮ್ಗೊಂದು ಡೈಮಂಡ್ ಟೈಮ್ ಅಂತಲೇ ಹೇಳ್ಬೋದು. ನಾಟ್ ಎ ಗೋಲ್ಡನ್ ಟೈಮ್, ಡೈಮಂಡ್ ಟೈಮ್ ಅಂತ ಹೇಳ್ಬೋದು. ಇಂಥ ಸುವರ್ಣ ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಚೆನ್ನಾಗಿ ಸ್ಟಡಿ ಮಾಡಿ. ನಿಮ್ಮ ರ್ಯಾಂಕಿಂಗ್ ಹೆಂಗಿರಬೇಕು ಅಂದರೆ ನೀವು ಕೇಳಿ ಸ್ಕೂಲವ್ರು ಕೊಡಬೇಕು, ಆ ಥರ ನೀವು ರೆಡಿ ಆಗಬೇಕು. ಓಕೆನಾ, ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ವಾಚ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ಸ್ನ ತಿಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಆಲ್ಸೋ. ಯಾರೆಲ್ಲ TET ಇನ್ನೂ ಪಾಸ್ ಆಗಿಲ್ವೋ, CTET ಅಂತಕ್ಕಂಥ ಗೋಲ್ಡನ್ ಚಾನ್ಸ್ ನಿಮ್ಮ ಕಣ್ಣೆದುರುಗಡೆ ಇದೆ. ಸೊ CTETನ ಪಾಸ್ ಮಾಡ್ಕೊಳ್ಳಿ ಸ್ನೇಹಿತರೆ. CTET ಪಾಸ್ ಆದರೆ ನೀವು CETನ ಬರೀಬಹುದು. ಅದ್ರ ಕುರಿತು ಕೂಡ ತುಂಬ ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋಲ್ಲಿ ನಿಮಗೆ ಎಷ್ಟು ಜನ ಆನ್ಲೈನ್ ಕ್ಲಾಸಸ್ಗಳನ್ನು ಸೇರ್ಕೋತಾ ಇದ್ದೀರಾ ಕೋಚಿಂಗ್ಗೋಸ್ಕರ. ಸೊ ನಿಜವಾಗ್ಲೂ ನಿಮಗೆ ಕೋಚಿಂಗ್ ಬೇಕಾ ಬೇಡವಾ, ಕೋಚಿಂಗ್ ಸೆಕ್ಟರ್ಸಲ್ಲಿ ಏನು ರಿಯಾಲಿಟಿ ಇದೆ, ಏನು ಓದಿದ್ರೆ ನಿಮಗೆ ಇನಫ್ ಆಗುತ್ತೆ ಕೋಚಿಂಗ್ ಇಲ್ಲದೇ, ಅಥವಾ ಕೋಚಿಂಗ್ ಓದಿದ್ರೆ ನಿಮ್ಗೆ ಏನು ಬೇಕಾಗುತ್ತೆ ಅಲ್ಲಿ,
ಈ ಎಲ್ಲಾದರೂ ಕೂಡ ಮಾಹಿತಿ ಕೂಡ ನೆಕ್ಸ್ಟ್ ವಿಡಿಯೋಲಿ ಖಂಡಿತವಾಗ್ಲೂ ತೊಗೊಂಡು ಬರ್ತೀನಿ. ಎಲ್ಲರೂ ವಾಚ್ ಮಾಡ್ತಾಯಿರಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ತರಗತಿ ಬೇಕಾಗಿದ್ದರೂ ಕೂಡ ನನಗೆ ಈ ತರಗತಿ ಬೇಕು ಮೇಡಮ್, ನಾನು CTET ಹಾಕಿದ್ದೀನಿ ಅಂತ ತಿಳಿಸಿ, ಅಥವಾ PSTRಗೆ ಯಾವ ತರಗತಿ ಬೇಕು, ಯಾವ ಸಬ್ಜೆಕ್ಟ್ ಬೇಕು ಅಂತ ಹೇಳಿದ್ರೆ ಅದೇ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ. ಈಗ ಆಲ್ರೆಡಿ PSTR ಮತ್ತು HSTRಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಮತ್ತು GK ತರಗತಿಗಳು ನಡೀತಾ ಇದೆ. ಅವುಗಳನ್ನೆಲ್ಲ ನೋಡಿ ಪ್ಲೇ ಲಿಸ್ಟಲ್ಲಿ ಆರ್ಡರ್ ವೈಸ್ ಕ್ಲಾಸಸ್ಗಳನ್ನು ಹಾಕಿದ್ದೀನಿ. ಸೊ ಅದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.